ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಗೆ ನಿಮಗೆಲ್ಲ ಸ್ವಾಗತ. ನಾನು ಹೇಳಿದೆ ನಿಮಗೆ ದಿನಕ್ಕೆ 2 ಪಾಠ ತೆಗೆದುಕೊಂಡು ಬರ್ತೇನೆ. ನಿಮಗಾಗಿ ಡ್ರಿಲ್ಲಿಂಗ್ ಆಗ್ತದೆ, ಪುನರಾವರ್ತನೆ ಆಗ್ತದೆ ಅಂಥೇಳಿ. ಈಗ ಮಹಾಭಾರತ ಯುದ್ಧದ ಮುಂದುವರಿದ ಭಾಗ. ನಾಜಿ ಸಿದ್ಧಾಂತವು ಜರ್ಮನಿಯನ್ನು ಹಾಳು ಮಾಡಿತು ಸಮರ್ಥಿಸಿ, ಅಥವಾ ಜರ್ಮನಿಯ ಅವನತಿಗೆ ಹಿಟ್ಲರನ ಸರ್ವಾಧಿಕಾರವೇ ಕಾರಣ ಸಮರ್ಥಿಸಿ. ಜಗತ್ತಿನಲ್ಲಿ ಆರ್ಯ ಜರ್ಮನ್ನರು ಶ್ರೇಷ್ಠ ಜನಾಂಗ ಎಂದು ಬಿಂಬಿಸಲ್ಪಟ್ಟರು. ಜಗತ್ತನ್ನು ಆಳಲು ಜರ್ಮನ್ನರೇ ಯೋಗ್ಯರು. ಜರ್ಮನ್ನರ ಸಮಸ್ಯೆಗಳಿಗೆ ಯಹೂದಿಗಳೇ ಕಾರಣ. ಉಗ್ರ ರಾಷ್ಟ್ರೀಯವಾದ, ಗೋಬೆಲ್ಸ್ ಮಂತ್ರಿಯ ನೇಮಕ, ಬೂದು ಅಂಗಿದಳ ಸ್ಥಾಪನೆ, ಸಾಮೂಹಿಕ ಕಗ್ಗೊಲೆ, ಹಿಟ್ಲರ್ ಜಗತ್ತನ್ನು ಗೆಲ್ಲಲು ಆಕ್ರಮಣ ಮಾಡಿದನು. ಇದು ಜರ್ಮನಿಯನ್ನು ಹಾಳು ಮಾಡಿತು. ಮೊದಲನೆಯ ಮಹಾಯುದ್ಧಕ್ಕೆ ಕಾರಣಗಳು ಏನು? ಮೊದಲನೆಯ ಮಹಾಯುದ್ಧಕ್ಕೆ ಕಾರಣಗಳು ಈ ಕೆಳಕಂಡಂತಿವೆ: ಅತಿಯಾದ ರಾಷ್ಟ್ರೀಯತೆ, ಅತಿಯಾದ ಮಿಲಿಟರೀಕರಣ, ಪರಸ್ಪರ ಮೈತ್ರಿಕೂಟಗಳ ರಚನೆ, ಆಸ್ಟ್ರಿಯಾ ರಾಜಕುಮಾರನ ಕೊಲೆ. ಫ್ಯಾಸಿಸ್ಟ್ ವಾದದ ಲಕ್ಷಣಗಳಾವುವು? ಉಗ್ರ ರಾಷ್ಟ್ರೀಯವಾದ, ಪರಕೀಯ ಶಕ್ತಿಗಳ ನಾಶ, ಹಿಂಸೆಯ ವೈಭವೀಕರಣ. ಪ್ರಥಮ ಮಹಾಯುದ್ಧದ ಪರಿಣಾಮಗಳೇನು? ಅಪಾರ ಸಾವು ನೋವು ಸಂಭವಿಸಿತು. ಯುರೋಪಿನ ಭೂಪಟವೇ ಬದಲಾಯಿಸಿತು. ರಾಷ್ಟ್ರಸಂಘದ ಸ್ಥಾಪನೆಯಾಯಿತು. ಅನೇಕ ಸಣ್ಣ ರಾಷ್ಟ್ರಗಳು ಅಸ್ತಿತ್ವಕ್ಕೆ ಬಂದವು. ಉಗ್ರ ರಾಷ್ಟ್ರೀಯತೆಗೆ ಕಾರಣವಾಯಿತು. ಸರ್ವಾಧಿಕಾರಿಗಳ ಬೆಳವಣಿಗೆಯಾಯಿತು. ಆಸ್ಟ್ರಿಯಾ, ಹಂಗೇರಿ, ಆಟೋಮನ್ ಸಾಮ್ರಾಜ್ಯಗಳು ಅಸ್ತಿತ್ವವನ್ನು ಕಳೆದುಕೊಂಡವು. ಎರಡನೆಯ ಮಹಾಯುದ್ಧದಿಂದಾದ ಪರಿಣಾಮಗಳೇನು ಅಥವಾ ಫಲಿತಾಂಶಗಳನ್ನು ವಿವರಿಸಿ ಹೀಗೆ ಕೇಳ್ಬೋದು. ಎರಡನೇ ಜಾಗತಿಕ ಯುದ್ಧವು ಜಗತ್ತಿನ ರಾಜಕೀಯ ಮತ್ತು ಸಾಮಾಜಿಕ ಸಂರಚನೆಯನ್ನು ಬದಲಾವಣೆ ಮಾಡಿತು ಸಮರ್ಥಿಸಿ. ಅಪಾರ ಸಾವು ನೋವು ಸಂಭವಿಸಿತು. ಜಗತ್ತಿನ ರಾಜಕೀಯ ಮತ್ತು ಸಾಮಾಜಿಕ ಸಂರಚನೆ ಬದಲಾವಣೆ, ವಿಶ್ವಸಂಸ್ಥೆ ಸ್ಥಾಪನೆ, ಅಮೆರಿಕ ಮತ್ತು ರಷ್ಯಾ ಬಲಿಷ್ಠ ದೇಶಗಳಾದವು. ಶೀತಲ ಸಮರಕ್ಕೆ ನಾಂದಿ. ಏಷ್ಯಾ ಮತ್ತು ಆಫ್ರಿಕಾ ದೇಶಗಳು ಸ್ವತಂತ್ರವಾದವು. ಅಣ್ವಸ್ತ್ರ ಪೈಪೋಟಿಗೆ ದಾರಿಯಾಯಿತು. ಬ್ರಿಟನ್, ಫ್ರಾನ್ಸ್ ಮತ್ತು ಅನೇಕ ವಸಾಹತುಗಳನ್ನು ಕಳೆದುಕೊಂಡವು. ಈಗ ರಾಜ್ಯಶಾಸ್ತ್ರದಿಂದ ನೋಡ್ಕೊಂಡು ಬರುವ ವಾರ್ಷಿಕ ಪರೀಕ್ಷೆಗೆ ಬಂದಿರುವಂಥ ಪ್ರಶ್ನೋತ್ತರಗಳು. ಮೊದಲನೇದಾಗಿ ಸಾರ್ವಜನಿಕ ಆಡಳಿತ ಒಂದು ಪರಿಚಯ. ಕೇಂದ್ರ ಲೋಕಸೇವಾ ಆಯೋಗದ ಕಾರ್ಯಗಳನ್ನು ವಿವರಿಸಿ. ಕೇಂದ್ರ ಸರ್ಕಾರದ ಎ ಮತ್ತು ಬಿ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸುವುದು. ವ್ಯಕ್ತಿತ್ವ ಪರೀಕ್ಷೆ ನಡೆಸುವುದು. ಬಡ್ತಿ ಮತ್ತು ವರ್ಗಾವಣೆಗಳ ಬಗ್ಗೆ ಸರ್ಕಾರಕ್ಕೆ ಸಲಹೆ ನೀಡುವುದು. ಅಧಿಕಾರಿಗಳ ದುರ್ವರ್ತನೆಯ ಶಿಸ್ತು ಕ್ರಮದ ಬಗ್ಗೆ ಸರ್ಕಾರಕ್ಕೆ ಸಲಹೆ ನೀಡುವುದು. ರಾಷ್ಟ್ರಾಧ್ಯಕ್ಷರ ಸೂಚನೆಯ ಮೇರೆಗೆ ಸರ್ಕಾರಕ್ಕೆ ಸಲಹೆ ನೀಡುವುದು. ರಾಜ್ಯ ಲೋಕಸೇವಾ ಆಯೋಗದ ಕಾರ್ಯಗಳನ್ನು ವಿವರಿಸಿ. ರಾಜ್ಯ ಸರ್ಕಾರಿ ಸೇವೆಯ ಪತ್ರಾಂಕಿತ ಅಧಿಕಾರಿಗಳ ನೇಮಕಕ್ಕೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸುವುದು. ಅಭ್ಯರ್ಥಿಗಳ ವ್ಯಕ್ತಿತ್ವ ಪರೀಕ್ಷೆ ನಡೆಸುವುದು. ವರ್ಷಕ್ಕೆ 2 ಬಾರಿ ಇಲಾಖಾ ಪರೀಕ್ಷೆಗಳನ್ನು ನಡೆಸುವುದು. ಶಿಸ್ತು ಹಾಗೂ ಪೂರ್ವಾನ್ವಯ ಬಡ್ತಿ ಪ್ರಕರಣಗಳ ಬಗ್ಗೆ ಸರ್ಕಾರಕ್ಕೆ ಸಲಹೆ ನೀಡುವುದು. ಕೇಂದ್ರ ಲೋಕಸೇವಾ ಆಯೋಗದ ಪರೀಕ್ಷೆಗಳನ್ನು ಸಮನ್ವಯ ಕಾರ್ಯವನ್ನು ನಿರ್ವಹಿಸುವುದು. ಕೇಂದ್ರ ಸರ್ಕಾರದ ಸಶಸ್ತ್ರ ಸೈನಿಕ ಪಡೆಗಳನ್ನು ಹೆಸರಿಸಿ. ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ, ಗಡಿ ಭದ್ರತಾ ಪಡೆ, ರೈಲ್ವೆ ರಕ್ಷಣಾ ಪಡೆ, ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆ. ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆಯನ್ನು ತಿಳಿಸಿ ಅಥವಾ ಸಾರ್ವಜನಿಕ ಆಡಳಿತ ಪ್ರಸ್ತುತ ಅತ್ಯಗತ್ಯವಾಗಿದೆ ಚರ್ಚಿಸಿ. ಯಾವತ್ತಿನಾರು 2 ರೀತಿ ಬರ್ತದೆ ಪ್ರಶ್ನೆ. ಸಾರ್ವಜನಿಕ ಆಡಳಿತವು ಸರ್ಕಾರದ ಆಧಾರ ಸ್ತಂಭವಾಗಿದೆ. ಸಾರ್ವಜನಿಕ ಹಿತಾಸಕ್ತಿಯನ್ನು ಕಾಪಾಡಲು ಸೇವೆ ಸಲ್ಲಿಸುತ್ತದೆ. ಸಾರ್ವಜನಿಕ ಭದ್ರತೆಯನ್ನು ದೃಢಪಡಿಸುತ್ತದೆ. ಶಾಸಕಾಂಗ ಕಾರ್ಯಾಂಗಕ್ಕೂ ಸಹಾಯ ಮಾಡುತ್ತದೆ. ಕಾನೂನು ಮತ್ತು ನೀತಿಗಳ ಅನುಷ್ಠಾನಕ್ಕೆ ತರಲಿದೆ. ಆಡಳಿತವು ಸಾಮಾಜಿಕ ಭದ್ರತೆಯನ್ನು ದೃಢಪಡಿಸುತ್ತದೆ. ಈ ಹೇಳಿಕೆಯನ್ನು ಸಮರ್ಥಿಸಿ. ಈ ಆಡಳಿತ ಅಂದರೆ ಸಾರ್ವಜನಿಕ ಆಡಳಿತ.
ಬಡವರು ಮತ್ತು ದುರ್ಬಲರ ಕ್ಷೇಮಾಭಿವೃದ್ಧಿ, ದುರ್ಬಲರ ಏಳಿಗೆಗಾಗಿ ಸಾಮಾಜಿಕ ಮತ್ತು ಭದ್ರತಾ ನೀತಿಗಳ ಅನುಷ್ಠಾನ, ಯುವ ನಿಧಿ, ರಾಷ್ಟ್ರೀಯ ಆಹಾರ ಭದ್ರತಾ ಮಿಷನ್, ಸಮಾಜದ ನೊಂದ ಬಂಧುಗಳಿಗೆ ಸಾಮಾಜಿಕ ಭದ್ರತೆ ನೀಡುವುದು. ಪ್ರತ್ಯಕ್ಷ ನೇಮಕಾತಿ ಹಾಗೂ ಪರೋಕ್ಷ ನೇಮಕಾತಿಯ ವ್ಯತ್ಯಾಸಗಳಾವವು. ಪ್ರತ್ಯಕ್ಷ ನೇಮಕಾತಿ ನೋಡ್ಕೊಂಡು ಬರೋದಾದರೆ ನೇರ ನೇಮಕಾತಿ ಜನಪ್ರಿಯ ಮತ್ತು ವೈಜ್ಞಾನಿಕ ವಿಧಾನ, ಅರ್ಹ ಅಭ್ಯರ್ಥಿಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆ ಮತ್ತು ನಿಶ್ಚಿತ ರೀತಿಯಲ್ಲಿ ಆಯ್ಕೆ. ಪರೋಕ್ಷ ನೇಮಕಾತಿಗೆ ಬಂದಿದ್ದಾದರೆ ಆಂತರಿಕ ನೇಮಕಾತಿ ಮತ್ತು ಪರೋಕ್ಷ ವಿಧಾನದಲ್ಲಿ ಆಯ್ಕೆ. ಸರ್ಕಾರಿ ಸೇವೆಯಲ್ಲಿ ಇರುವವರನ್ನು ವಿದ್ಯಾರ್ಥಿ ಮತ್ತು ಸೇವಾ ಹಿರಿತನದ ಮೇಲೆ ಮೇಲ್ದರ್ಜೆ ಹುದ್ದೆಗಳಿಗೆ ನೀಡುವುದು. ರೈಲ್ವೆ ರಕ್ಷಣಾ ಪಡೆಗಳ ಕಾರ್ಯಗಳನ್ನು ತಿಳಿಸಿ. ರೈಲ್ವೆ ಅಪರಾಧಗಳನ್ನು ತಡೆಯುವುದು, ಪ್ರಯಾಣಿಕರ ರಕ್ಷಣೆ, ರೈಲ್ವೆ ಹಳಿ ರಕ್ಷಣೆ, ರೈಲ್ವೆ ಆಸ್ತಿ ರಕ್ಷಣೆ. ಇನ್ನೆಲ್ಲ ವಿದ್ಯಾರ್ಥಿಗಳೇ, ಒಂದರಲ್ಲಿ ಎರಡಲ್ಲ 3 ಬಾರಿ ಮನನ ಮಾಡಿಕೊಳ್ಳಿ, ಮಂದಟ್ ಮಾಡಿಕೊಳ್ಳಿ. ಪರೀಕ್ಷೆಯಲ್ಲಿ ಯಶಸ್ಸನ್ನು ಸಾಧಿಸಿ. ಯಾವುದೇ ಪರೀಕ್ಷೆ ಭಯ ಇಲ್ಲದೆ ನಿರ್ಭಯವಾಗಿ ಬರೆದು ಬನ್ನಿ. ಶುಭವಾಗಲಿ. ಸರ್ವೇ ಜನೋ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ.